1949ರಲ್ಲಿ ಈ ಸಂವಿಧಾನವನ್ನ ರಚನೆ ಮಾಡಲಾಯಿತು. ಆಮೇಲೆ 1950 ಜನವರಿ 26ರಂದು ಇದನ್ನ ಸಂವಿಧಾನದಲ್ಲಿ ಅರ್ಪಿಸಿಕೊಂಡಾಗ ಇಡೀ ಸಂಸತ್ತೆ ಒಪ್ಪಿರುತ್ತೆ. ಈ ಸಂಸತ್ತು ಒಪ್ಪಿಕೊಂಡಿದ್ದನ್ನ ಇಡೀ ಪ್ರಪಂಚದಲ್ಲಿ ಎಲ್ಲಾ ಮೂಲೆ ಇರ್ತಕ್ಕಂಥ ಬೇರೆ ಬೇರೆ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ದೇಶಗಳು ಈ ಸಂವಿಧಾನವನ್ನು ಅರ್ಥನೆ ತಗೊಂಡಿದ್ದಾರೆ. ಈ ಸಂವಿಧಾನ ಇರ್ತಕ್ಕಂಥ ಎಲ್ಲ ಅಂಶಗಳನ್ನ ತೆಗೆದುಕೊಂಡು ಇದ್ದಾರೆ. ದೊಡ್ಡ ರಾಷ್ಟ್ರ ಆಗಿರ್ತಕ್ಕಂಥ ಅಮೆರಿಕದಲ್ಲಿ ತಗೊಂಡಿದ್ದಾರೆ ನಮ್ಮ ಸಂವಿಧಾನದ ಬಗ್ಗೆ. ನೀವು ಅರ್ಥ ಮಾಡ್ಕೋಬೇಕು. ಈ ಸಂವಿಧಾನ ಏನು ಇದೆ ಅಂತ ತಿಳ್ಕೊಂಡಾಗ ಮಾನವರೆಲ್ಲರೂ ಒಂದೇ, ಎಲ್ಲರೂ ಸಮಾನರು, ಇಲ್ಲಿ ಜಾತಿ ವ್ಯವಸ್ಥೆ ಇಲ್ಲ, ಎಲ್ಲಾ ಧರ್ಮಗಳು ಒಂದೇ ಮತ್ತು ಎಲ್ಲರಿಗೂ ಸಮಾನ ಹಕ್ಕು ಇದೆ, ಶಿಕ್ಷಣ ಹಕ್ಕಿದೆ, ಪ್ರತಿಯೊಂದು ಯಾವ್ದಾದ್ರು ಕೊಟ್ಟಿದ್ದೇವೆ ಅದು ನಮ್ಮ ಸಂವಿಧಾನ. ಈ ಸಂವಿಧಾನ ಅರ್ಥನೇ ನಾವು ಮಾಡ್ತಾ ಇದೀವಿ ಅಂದ್ರೆ ನಮಗೆ ನಾವೇ ಸಮರ್ಪಣೆ ಮಾಡ್ಕೊಂಡಂತ ದಿನ ಇದು. ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮಕ್ಕೆ ನಮ್ಮ ಆಂಜನೇಯಪ್ಪನವರು ಒಳ್ಳೆ ಈ ಕಾರ್ಯಕ್ರಮ ನಮ್ಮನ್ನು ಕರೆಸಿ ಮಾತಾಡಲು ಅವಕಾಶ ಮಾಡಿಕೊಟ್ರೆ ನಿಮ್ಗೆ ತೊಂದರೆ ಕೊಡಬಾರ್ದಂತ ನಾನು ಇನ್ನೂ ಮಾತಾಡಬೇಕಾಗಿತ್ತು. ಅದೇ ಈ ಸಂವಿಧಾನ ದಿನಾಚರಣೆ ನಾವೆಲ್ಲರೂ ನಿಜವೂ ಬಹಳ ಅರ್ಥಪೂರ್ಣ ಕಾರ್ಯಕ್ರಮ. ಇಂಥ ಅರ್ಥಪೂರ್ಣ ಕಾರ್ಯಕ್ರಮ ನೀವೆಲ್ಲರೂ ಬಂದಿದ್ದಕ್ಕೆ ನೀವೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಿಮಗೆ ನೀವೇ ಗೌರವವನ್ನು ಅರ್ಪಿಸಿಕೊಂಡಂತ ಆಗುತ್ತದೆ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇನ್ನೊಂದು ದಿವಸ ಮತ್ತೊಮ್ಮೆ ಬರ್ತೀನಿ. ಅರ್ಧ ಗಂಟೆ ನಾನು ಮಾತಾಡ್ತೀನಿ ಇಲ್ಲಿ ಇದೇ ವೇದಿಕೆ ಮೇಲೆ. ಯಾಕಂದ್ರೆ ಸ್ವಾತಂತ್ರ್ಯ ದಿನಾಚರಣೆ ಯಾಕೆ ಮಾಡಬೇಕು, ಗಣರಾಜ್ಯೋತ್ಸವ ಯಾಕೆ ಮಾಡಬೇಕು, ಇದನ್ನ ನಾವು ತಿಳ್ಕೋಬೇಕಾಗಿದೆ. ನಾವು ಸಂವಿಧಾನ ಯಾರ ಗೋಸ್ಕರ ಇದೆ, ಎಲ್ಲ ಜನರಿಗೋಸ್ಕರ ಇದೆಯಾ, ಕೇವಲ ಒಂದು ಜನಕ್ಕೋಸ್ಕರ ಇದೆಯಾ ಅಂತ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಇವತ್ತು ಮಹಿಳೆಯರೆಲ್ಲ ಸನ್ಮಾನ ಮಾಡ್ಕೊಂಡು ಎಲ್ಲಿಂದ ಬಂತು ಸಮಾನ ಹಕ್ಕು. ಗಂಡ ಸತ್ರೆ ಹೆಂಡತಿ ಕೂಡ ಜೀವಂತ ಸಾಯ್ಬೇಕಾಗಿತ್ತು. ಹೆಣ್ಣು ಮಕ್ಕಳು ಶಿಕ್ಷಣನೇ ಇರಲಿಲ್ಲ, ಮನೆಯಲ್ಲಿ ಕುತ್ಕೊಂಡು ಅಡಿಗೆ ಮಾಡಬೇಕಾಗಿತ್ತು. ನೀವೆಲ್ಲ ಇದಕ್ಕೆಲ್ಲ ಯಾರು ಕೊಟ್ಟಿದ್ದು ಕಾರಣ ಗೊತ್ತಾ? ಈ ಸಂವಿಧಾನ. ಈಗಿಂತ ಸಂವಿಧಾನ ಕೊಟ್ಟಿದ್ದಕ್ಕೆ ಇವತ್ತೆಲ್ಲ ಬೇಡಿಕೆ ಮೇಲೆ ನೀವೆಲ್ಲ ಹೆಣ್ಮಕ್ಳೆಲ್ಲ ಇದ್ದೀರಿ. ಮುಖ್ಯಮಂತ್ರಿಗಳಾಗಿದ್ದೀರಿ, ಪ್ರಧಾನಮಂತ್ರಿಗಳಾಗಿದ್ದೀರಿ, ಇಂದಿರಾ ಗಾಂಧಿ ಅವರು, ರಾಷ್ಟ್ರಪತಿ ಈಗ ಮುರ್ಮುಗರಾಗಿದ್ದಾರೆ. ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ಹೆಣ್ಣು ಮಕ್ಕಳಿಗೆ ಎಲ್ಲಿಂದ ಬಂತು ಸ್ವಾತಂತ್ರ್ಯ? ಈ ಸಂವಿಧಾನ. ನೀವು ಈ ಸಂವಿಧಾನವನ್ನು ಗೌರವಿಸಿದ್ರೆ ನಾವ್ಯಾರು ಕೂಡ ನಮ್ಮನ್ನು ಅರ್ಥನೆ ಮಾಡ್ಕೊಳಕ್ಕಾಗಲ್ಲ. ಇವತ್ತು ನಿಜವೂ ಹೇಳ್ತೀನಿ, ಇಂಥ ಸಂವಿಧಾನ ದಿನಾಚರಣೆ ನಾವು ಇಡೀ ನಮ್ಮ ದೇಶದಲ್ಲ ಪ್ರಪಂಚದಲ್ಲಿ ಮೂಲೆಗಳು ಕೂಡ ಮಾಡ್ತಾ ಇದ್ರೆ ಇದಕ್ಕೊಂದು ಬಹಳ ಅರ್ಥಗರ್ಭಿತವಾಗಿ ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಈ ಕಾರ್ಯಕ್ರಮ ಆಗಿರೋದ್ರಿಂದ ನಾವೆಲ್ಲ ಇವತ್ತು ದಿನ ಆಗಮಿಸಿರೋದ್ರಿಂದ ನಮಗೆ ನಾವೇ ಸನ್ಮಾನ ಮಾಡ್ಕೊಂಡು ಹೇಳ್ತಿದೆ. ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಅತ್ಯಮೂಲ್ಯವಾದಂಥ ಚರಿತ್ರವಾದಂಥ ದಿನ ಇದು. ಯಾಕೆಂದರೆ ಬಾಬಾ ಸಾಹೇಬ್ರವರ ಪರಿಶ್ರಮ ಬಹಳಷ್ಟು ಇದ್ದು ನೋವು ನಲಿವುಗಳ ಮಧ್ಯೆ ಅವರು ಸಂವಿಧಾನನ ರಚನೆ ಮಾಡಿದ್ರು. ಆ ಸಂವಿಧಾನವನ್ನು ಇವತ್ತು ನಾವು ಒಪ್ಪಂದ ದಿವಸ, ಸಂವಿಧಾನದ ಅಂಗೀಕಾರವಾದ ದಿವಸ. ಇದು ಗಣರಾಜ್ಯೋತ್ಸವ ಅಂತ ಹೇಳ್ತಾರೆ. ಅತಿ ಮುಖ್ಯವಾಗಿ ಸಂವಿಧಾನವಾದ ಅಂಗೀಕಾರವಾದ ದಿನ ಅದು ಅಂತೇಳಿ ಇವತ್ತು ಎಲ್ಲರೂ ಜಾತ್ಯತೀತವಾಗಿ ಎಲ್ಲ ಭಾರತೀಯರು ಇವತ್ತು ಹೆಮ್ಮೆ ಪಡ್ತಕ್ಕಂಥ ವಿಚಾರ, ಇದು ಒಪ್ಪಂದ ವಿಚಾರ, ಭಾಳ ಸಂತೋಷದ ವಿಚಾರ. ಇವತ್ತು ಕರ್ನಾಟಕ ಸರ್ಕಾರ, ಭಾರತ ಸರ್ಕಾರ ಬಹಳ ಮೂಲೆಯಲ್ಲಿ ಗಲ್ಲಿ ಇವತ್ತು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೆ ನಾವು ಈ ಒಂದು ಕಾರ್ಯಕ್ರಮವನ್ನು ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆಯಿಂದ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಕಾರದೊಂದಿಗೆ ಇವತ್ತು ಕಾರ್ಯಕ್ರಮನ ಆಯೋಜಿಸಿದ್ದೀವಿ. ಈ ನಮ್ಮ ಸಂಘಟನೆ ಪ್ರತಿ ವರ್ಷ ಇವತ್ತು ನಾವು ಈಗ ಒಂದು ಕಾರ್ಯಕ್ರಮನ ಹಾಕ್ಕೊಂಡು ಬರ್ತಾ ಇದ್ದೀವಿ. ಇವತ್ತು ಬೆಳಗ್ಗೆ ನಾವು ಕಾರ್ಯಕ್ರಮದಲ್ಲಿ ವಿನೂತನ ಮಾಡಬೇಕಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಪುಷ್ಪಾರ್ಚನೆ ಮಾಡಿ ಸಂವಿಧಾನ ಪೀಠಿಕೆಯನ್ನು ಓದಿ ಶಾಲಾ ಮಕ್ಕಳಿಗೆ ಇವತ್ತು ಸಿಹಿಯನ್ನು ವಿತರಣೆ ಮಾಡಿದ್ವಿ. ಬೆಳಗ್ಗೆ 10 ಗಂಟೆಗೆ ಮಾಡಿದ್ವಿ. ನಂತರ ಸಂಜೆ 4 ಗಂಟೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಪುತ್ಥಳಿ ಪಿನ್ಯ ಸೆಕೆಂಡ್ ಸ್ಟೇಜ್ 2ನೇ ಹಂತದಿಂದ ಇಲ್ಲಿವರೆಗೂ ನಾವು ಮೆರವಣಿಗೆ ಬಂದ್ವಿ. ಹಾಗೆ ಶಿಕ್ಷಣ ಎಷ್ಟು ಮುಖ್ಯ ಅಂತ ಅಂಬೇಡ್ಕರ್ ಅವರು ಹೇಳಿದರು. ಶಿಕ್ಷಣ ಅನ್ನೋ ಒಂದು ಹುಲಿ ಹಾಲಿದ್ದಂತೆ ಅಂತೇಳಿ ಅದು ಕುಡಿದವರು ಗರ್ಜರಿಸಬೇಕಂತ ಅವ್ರು ಏನವರು ಒಂದು ಹೇಳಿದರು. ಆ ಪ್ರಕಾರ ಇವತ್ತು ಶಿಕ್ಷಣವನ್ನು ಕಲಿಸಿಕೊಂಥ ಶಿಕ್ಷಕರಿಗೆ 20 ಜನ ಸಾಧಕರಿಗೆ ಇವತ್ತು ನಾವು ಒಂದು ಸನ್ಮಾನವನ್ನು ಮಾಡಿ ಒಂದು ಪ್ರಶಸ್ತಿ ಪತ್ರ ನೀಡಿ ಅವ್ರನ್ನ ಗೌರವಿಸಿದ್ದೀವಿ. ಜೊತೆಗೆ
ನಾವು ಕಲಾ ಸಂಸ್ಕೃತಿ ಬೆಳೆಸಬೇಕಂತೇಳಿ ನಾಡದ ಉದ್ದಗಲೂ ಇರಿದಂಥ ಕಲಾ ಸಂಘಟನೆಗಳನ್ನ ಕರ್ಕೊಂಡು ಬಂದು ನಾವು ಅವರಿಗೆ ಇವತ್ತು ಸನ್ಮಾನವನ್ನು ಮಾಡಿ ಆ ಒಂದು ಗೌರವವನ್ನು ನಾವು ಸಲ್ಲಿಸಿದ್ದೀವಿ. ಜೊತೆಗೆ ಪತ್ರಕರ್ತರು ಆಯ್ದ ಪತ್ರಕರ್ತ ಮಿತ್ರರನ್ನ ಕರೆಸಿ ಅವ್ರಿಗೂ ವೇದಿಕೆ ಮೇಲೆ ನಾವು ಒಂದು ಸನ್ಮಾನವನ್ನು ಮಾಡಿ ಗೌರವಿಸ್ತಾ ಇದ್ದೀವಿ. ಇದೆಲ್ಲ ಕೀರ್ತಿ ನಮ್ಮ ಪರಿಶ್ರಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಅವರ ನೆನಪಿಗೆ, ಅವರ ಪಾದಾರವಿಂದಗಳನ್ನು ಅರ್ಪಿಸ್ತೀವಿ ಅಂತೇಳಿ ನಾನು ಈ ಮೂಲಕ ಎಲ್ಲರೂ ಜೊತೆಗೆ ಸಂವಿಧಾನದ ಆಶಯಗಳನ್ನ ಎಲ್ಲರೂ ಪ್ರತಿಯೊಬ್ಬರು ಓದಬೇಕು, ತಿಳ್ಕೋಬೇಕು, ಜಾಗೃತಿ ಮೂಡಿಸಬೇಕು ಅಂತೇಳಿ ನಾನು ಈ ಮೂಲಕ ವಿನಂತಿಯನ್ನು ಮಾಡಿಕೊಳ್ತೇನೆ. ನಾನು ಸಾಂಜನಪ್ಪ ಅಂತೇಳಿ ಅಹಿಂದ ಹಕ್ಕುಗಳ ಹೋರಾಟ ವೇದಿಕೆ ರಾಜ್ಯಾಧ್ಯಕ್ಷ. ನಮ್ಮ ಆಂಜನಪ್ಪನವರ ನೇತೃತ್ವದಲ್ಲಿ ಆಂಜನಪ್ಪನವರ ನೇತೃತ್ವದಲ್ಲಿ ಇವತ್ತು ಯಜ್ಞಹಳ್ಳಿನಲ್ಲಿ ಭಾಳ ಅರ್ಥಪೂರ್ಣ ಕಾರ್ಯಕ್ರಮ ಮಾಡಿದೆ. 1949 ಈ ರಚನೆ ಮಾಡಿ 1950ರಲ್ಲಿ ಜನವರಿ 26 ಅಂಗೀಕರಿಸಿದ್ದನ್ನು ಈ ಎರಡನ್ನು ಇಡೀ ಪ್ರಪಂಚದಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಅಳವಡಿಸ್ಕೊಂಡಿದ್ದಾರೆ. ಯಾಕೆ ಅಳವಡಿಸ್ಕೊಂಡಿದ್ದಾರಂತೆ ಇದರಲ್ಲಿರ್ತಕ್ಕಂಥ ಮಾನವ ಮೌಲ್ಯದಲ್ಲಿರ್ತಕ್ಕಂಥ ಸಂವಿಧಾನದ ರಚನೆ ಏನು ಎಲ್ಲರಿಗೂ ಸಮಾನ ಹಕ್ಕು, ಮಹಿಳೆಯರಿಗೆ ಸಮಾನ ಹಕ್ಕು, ಶಿಕ್ಷಣದಲ್ಲಿ ಸಮಾನ ಹಕ್ಕು, ಇಲ್ಲಿ ಕೆಳವರ್ಗದವ್ರಿಗೂ ಮೇಲ್ವರ್ಗದವ್ರಿಗೂ ಒಂದೇ ಕಾನೂನು, ಎಲ್ಲ ಪ್ರತಿಯೊಂದು ಅಂಶಗಳನ್ನು ಒಳಗೊಂಡಿರ್ತಕ್ಕಂಥ ಈ ಸಂವಿಧಾನ ರಚನೆಯಲ್ಲಿ ಗಣರಾಜ್ಯೋತ್ಸವ ಅಂದರೆ ಇವತ್ತು ದಿನ ಈಗ ಜನವರಿ 26ರಂದು ನಾನು ಅರ್ಪಣೆ ಮಾಡಿಕೊಂಡಿರ್ತೀನಿ. ಈ ಕಾರ್ಯಕ್ರಮವನ್ನು ಪ್ರಪಂಚದಾದ್ಯಂತ ಎಲ್ಲ ಕಡೆನೂ ವಿಜೃಂಭಣೆಯನ್ನು ಆಚರಣೆ ಮಾಡ್ತಾರೆ. ಇಂಥ ಒಂದು ಈ ರಚನೆ ಮಾಡಿರ್ತಕ್ಕಂಥ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಶ್ರಮ ಬಿದ್ದಿದ್ದಾರೆ. ಇಂಥ ಶ್ರಮದಿಂದನೇ ಇವತ್ತಿನ ದಿನ ಎಲ್ಲರೂ ಕೂಡ ಎಲ್ಲ ಧರ್ಮದೂ ಕೂಡ ನೆಮ್ಮದಿಯಿಂದ ಬದುಕೋದಕ್ಕೆ ಸಾಧ್ಯವಾಗಿದೆ. ಈ ಪವಿತ್ರವಾದಂಥ ದಿನ ನಮ್ಮ ಆಂಜನಪ್ಪನ ನೇತೃತ್ವದಲ್ಲಿ ಮಾಡ್ತಾರೆ ಕಾರ್ಯಕ್ರಮ ನಾನು ಭಾಗಿಯಾದಕ್ಕೆ ನನಗೂ ಕೂಡ ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಗಣರಾಜ್ಯೋತ್ಸವ ಶುಭಾಶಯಗಳನ್ನು ತಿಳಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.